ನಿಮ್ಮ ಪಕ್ಕ ಇರೋ ಆ ಮರ ನೀವು ಉಸಿರಾಡೋಕ್ಕೆ ಬಯಸ್ತೀರೋ ಇಲ್ವೋ ಅಂತ ಯೋಚಿಸತ್ತ ಹೇಗಿದ್ರೂ ಕೊಡುತ್ತೆ. ಉಸಿರಾಡಬೇಕಾ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಮರ ಆ ಆಯ್ಕೆ ಮಾಡೋದಿಲ್ಲ, ಅದು ಕೊಡುತ್ತಷ್ಟೆ. ಎಷ್ಟು ಉಸಿರಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅವರು ಸರಿಯಾಗಿ ಸ್ವೀಕರಿಸದೇ ಇರಬಹುದು, ಹಾಗಾಗಿ ನಾನು ಕೊಡಲ್ಲ. ಈ ಥರದನ್ನು ಇಟ್ಕೋಬೇಡಿ. ಕೊಡೋದು ನಿಮ್ಮ ಗುಣವಾಗಬೇಕು. ಅವರಿಗೆ ವಿವೇಚನೆ ಇದ್ದರೆ ಸ್ವೀಕರಿಸ್ಬೋದು. ಅವರಿಗೆ ನಿಮ್ಮ ಅಸಂಬದ್ಧ ಬೇಡ ಅಂದರೆ ತಗೊಳ್ಳದೇ ಇರಬಹುದು. ಅವರಿಗದು ಬೇಕಿಲ್ಲ. ಇದ್ದಿದ್ರಲ್ಲೇ ತೃಪ್ತರಾಗಿರಬಹುದು, ಬೇಕಿಲ್ಲದೆ ಇರಬಹುದು, ಅಥವಾ ಸ್ವೀಕರಿಸೋ ವಿವೇಚನೆ ಇಲ್ಲದೆ ಇರಬಹುದು. ಅದು ನಿಮಗೆ ಸಂಬಂಧಿಸಿದ್ದಲ್ಲ. ನಿಮಗೆ ನಿರಂತರವಾಗಿ ಅದನ್ನು ಕೊಡೋ ಸಂತೋಷ ಗೊತ್ತಿದೆ, ಅಷ್ಟು ಸಾಕು. ಸದ್ಗುರು, ನನಗೆ ಭಕ್ತಿಯ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಭಕ್ತಿಯ ಬಗ್ಗೆ ನೀವು ಮಾತಾಡಿದ್ದನ್ನೆಲ್ಲ ಓದ್ತಿದ್ದೀನಿ. ಜೊತೆಗೆ ಭಕ್ತಿ ಅಂದ್ರೇನು ಅಂತ ಇಲ್ಲಿ ಎಲ್ಲರದ್ದು ತಲೆ ತಿಂತಿದ್ದೀನಿ. ನನಗೆ ಅರ್ಥ ಆಗೋ ರೀತಿಲಿ ನೀವದನ್ನ ವಿವರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೀವು ಭಕ್ತಿನ ಅರ್ಥ ಮಾಡ್ಕೋಬೇಕಾ ಅಥವಾ ಅರಿತ್ಕೊಳ್ಳಬೇಕಾ? ಭಕ್ತಿಯನ್ನ ಅರಿತ್ಕೊಳ್ಳಬೇಕು. ಅರಿತ್ಕೊಳ್ಳಬೇಕು ಅನ್ನೋದು ಒಂದು ವಿಷಯ, ಅರ್ಥ ಮಾಡ್ಕೋಬೇಕು ಅನ್ನೋದು ಶೈಕ್ಷಣಿಕ ವಿಷಯ. ಭಕ್ತಿ ಅಂದರೆ ನೀವು ಖಾಲಿಯಾಗಿರೋದು. ಅದು ಪ್ರಜ್ಞಾಶಕ್ತಿಯ ಬೇರೇನೇ ಆಯಾಮ. ನಿಮ್ಮ ಪ್ರಜ್ಞಾಶಕ್ತಿ ಒಂದು ಮಟ್ಟಕ್ಕೆ ಅರಳಿದಾಗ ನಿಮಗೆ ಅರ್ಥ ಆಗತ್ತೆ. ಜೀವನದಲ್ಲಿ ತುಂಬಾನೇ ಪ್ರಯತ್ನ ಪಟ್ಟಿದ್ರೆ ನಿಮಗೆ ಅರ್ಥ ಆಗತ್ತೆ. ಈ ದೇಹ, ಈ ಮೆದುಳು, ಈ ಜೀವ ಇಷ್ಟನ್ನ ಮಾತ್ರ ಮಾಡೋಕ್ಕೆ ಸಾಧ್ಯ. ಆದರೆ ಇಲ್ಲೇನೋ ಒಂದಿದೆ, ಅದು ಇದಕ್ಕಿಂತ ಮಿಗಿಲಾಗಿದೆ. ಇದು ನಿಮಗೆ ಅರ್ಥ ಆದರೆ ನೀವು ನಿಮ್ಮನ್ನು ಇನ್ನೂ ಹಿರಿದಾಗಿಸ್ಕೊಳ್ತಾ ಹೋಗಲ್ಲ, ನಿಮ್ಮನ್ನು ಕಿರಿದಾಗಿಸ್ಕೊಳ್ತಾ ಹೋಗ್ತೀರಿ. ನೀವು ಖಾಲಿಯಾದಾಗ ಸಹಜವಾಗೇ ಭಕ್ತರಾಗ್ತೀರಿ. ಭಕ್ತಿ ಅಂದರೆ ಅಸ್ತಿತ್ವವನ್ನು ನಿಮ್ಮ ಮೂಲಕ ಹರಿಯೋಕೆ ಬಿಡೋದು, ಅಸ್ತಿತ್ವದ ಅನುಗ್ರಹನ ಹರಿಯೋಕೆ ಬಿಡೋದು. ಬುದ್ಧಿ ಅಂದರೆ ನೀವು ಎಲ್ಲಾನೂ ಲಕ್ಷ ಲಕ್ಷ ತುಂಡುಗಳಾಗಿ ಪ್ರತ್ಯೇಕಿಸಿ ಅರ್ಥ ಆಯಿತು ಅನ್ಕೋತೀರಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋಕೆ ನೋಡಬೇಡಿ. ನಿಮಗೆ ಆ ಕೊನೆ ಎಲೆ ಕಾಣ್ತಿದ್ಯಾ? 2 ದಿನದ ಹಿಂದೆ ಚಿಗುರಿರೋ ಎಲೆ. ಆ ಎಲೆ ನಿಮಗೆ ಅರ್ಥ ಆಗುತ್ತಾ? ಆಗುತ್ತಾ? ಯಾಕೆ ಸೈನ್ಸ್ ಓದಿಲ್ವಾ? ಭೂಮಿ ಮೇಲಿನ ಎಲ್ಲದರದ್ದು ಜೀವಶಾಸ್ತ್ರ ಓದ್ತೀರಿ, ಆದರೂ ಸಹ ಇದೇನು ಅಂತ ಗೊತ್ತಿರಲ್ಲ. ನಿಮ್ಮ ಮುಂದೆ ಈಗಷ್ಟೇ ಹರಿದಾಡಿದ ಇರುವೆ ಬಗ್ಗೆ ನಿಮಗೆ ಅರ್ಥ ಆಗಿದೆಯಾ? ಈ ಇರುವೆ ಪೂರ್ತಿಯಾಗಿ ಅರ್ಥ ಆಗಿದೆಯಾ? ಇಲ್ಲ. ಅಸ್ತಿತ್ವದಲ್ಲಿನ ಒಂದು ಅಣುವಾದರೂ ಅರ್ಥ ಆಗಿದೆಯಾ? ಒಂದು ಸೂಕ್ಷ್ಮ ಕಣವಾದರೂ ಪೂರ್ತಿಯಾಗಿ ಅರ್ಥ ಆಗಿದೆಯಾ? ಇಲ್ಲಿರೋ ಎಲ್ಲಾನೂ ನಿಮಗಿಂತ ಮಿಗಿಲಾದ್ದು ಅಂತ ಅರ್ಥ ಆದಾಗ ಒಂದು ಇರುವೆ ಅದು ಹೇಗಾಗಿದೆ, ಹೇಗೆ ಕೆಲಸ ಮಾಡುತ್ತೆ ನೋಡಿ. 8 ಕಾಲಲ್ಲಿ ಎಲ್ಲೂ ಸಿಕ್ಕಿ ಹಾಕ್ಕೊಳ್ಳದೆ ಹೇಗೆ ಎಷ್ಟು ಸಲೀಸಾಗಿ ನಡೆದಾಡುತ್ತೆ. ಅದರ ಆ ಕಾರ್ಯವಿಧಾನನೂ ನಿಮಗೆ ಅರ್ಥ ಆಗಲ್ಲ. ಉಳಿದಿದ್ದನ್ನು ಬಿಡಿ. ಇಲ್ಲಿ ಎಲ್ಲವೂ ನಿಮ್ಮ ತಿಳಿವನ್ನು ಮೀರಿದ್ದು ಅಂತ ನೋಡಿದಾಗ ಒಂದು ಎಲೆ, ಒಂದು ಇರುವೆಯಿಂದ ಹಿಡಿದು ಒಂದು ಅಣುವಿನವರೆಗೆ, ಸಣ್ಣ ಕಣದವರೆಗೆ ಎಲ್ಲಾನೂ ಸಹ ನಿಮ್ಮ ತಿಳಿವನ್ನು ಮೀರಿದ್ದು ಅಂತ ನೋಡಿದರೆ ಆಗ ನೀವು ನಿಮ್ಮ ಕಣ್ಣಿಗೆ ಕಾಣೋ ಪ್ರತಿಯೊಂದಕ್ಕೂ ಸಹಜವಾಗೇ ತಲೆಬಾಗಲ್ವಾ? ಎಲ್ಲ ಗೊತ್ತಾಯಿತು ಅಂದ್ಕೊಂಡ್ರಿ.
ಈಗ ಭಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ನೋಡ್ತಿದ್ದೀರಿ. ಯಾವುದನ್ನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಆದರೆ ಎಲ್ಲಾನೂ ಅನುಭವಿಸಬಹುದು ತೆರೆದುಕೊಂಡಿದ್ರೆ, ಸಿದ್ಧರಿದ್ರೆ. ಭಕ್ತಿ ಅಂದರೆ ನೀವು ಜೀವನ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ತೆರೆದುಕೊಂಡಿದ್ದೀರಿ ಅಂತ. ಒಬ್ಬ ಭಕ್ತ ಒಮ್ಮೆ ನೀವು ನಿಮ್ಮ ಬುದ್ಧಿಯ ಜೊತೆ ಗುರುತಿಸ್ಕೊಂಡ್ರಿ ಅಂದರೆ ಭಕ್ತಿ ಮೂರ್ಖತನದ ಹಾಗೆ ಕಾಣುತ್ತೆ. ನಿಜ, ಸಾಕಷ್ಟು ಜನ ಭಕ್ತರು ಮೂರ್ಖರೇ, ಅಥವಾ ಸಾಕಷ್ಟು ಮೂರ್ಖರು ತಮ್ಮನ್ನ ಭಕ್ತರು ಅಂತಿದ್ದಾರೆ. ಭಯದಿಂದ ತುಂಬಿ ಹೋಗಿರೋ ಜಗತ್ತಿನಲ್ಲಿನ ಸಾಕಷ್ಟು ಮುಠಾಳರು ತಮ್ಮನ್ನ ಭಕ್ತರು ಅಂತಿದ್ದಾರೆ. ಭಾರತದಲ್ಲಿ ಇದು ಸಮಾನಾರ್ಥಕ ಪದ ಆಗಿದೆ. ಭಯ, ಭಕ್ತಿ ಎರಡನ್ನೂ ಒಟ್ಟು ಸೇರಿಸಿದ್ದಾರೆ. The word bhaya means fear. Bhakti means devotion. ಇವೆರಡೂ ಒಂದೇ ಅನ್ನೋ ಥರ ಹೇಳ್ತಾರೆ. ನೀವೀಗ ಭಯದಲ್ಲಿದ್ದರೆ ನಿಮ್ಮೊಳಗೆ ಖಂಡಿತ ಭಕ್ತಿ ಇರಲ್ಲ. ನೀವು ಭಕ್ತಿಯಲ್ಲಿದ್ದರೆ ನಿಮ್ಮೊಳಗೆ ಭಯ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಭಕ್ತಿಯ ಸ್ಥಿತಿಯಲ್ಲಿದ್ದರೆ ನಿಮ್ಮೊಳಗೆ ಭಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಜನರು ಪೂರ್ತಿ ತದ್ವಿರುದ್ಧ ಆಗಿರೋ ಈ ಎರಡು ಪದಗಳನ್ನು ಒಂದೇ ಅನ್ನೋ ಥರ ನೋಡ್ತಾರೆ, ಯಾಕಂದರೆ ಅವ್ರಿಗದೇ ಅನುಕೂಲ. ಇದು ಸಾಮಾನ್ಯ ಪರಿಭಾಷೆಯಲ್ಲಿ ಹೀಗಾಗಿದೆ. ಯಾಕಂದರೆ ಜಗತ್ತಿನಲ್ಲಿನ ಅತಿ ದೊಡ್ಡ ಮುಠಾಳರೆಲ್ಲ ತಮ್ಮನ್ನ ಭಕ್ತರು ಅಂತ ಕರೆದುಕೊಳ್ತಿದ್ದಾರೆ. ಮೂರ್ಖತನ ಭಕ್ತಿ ಅಲ್ಲ. ಭಕ್ತಿ ಪ್ರಜ್ಞಾಶಕ್ತಿಯ ಒಂದು ಬೇರೆ ಆಯಾಮ. ಅದಕ್ಕೆ ಬುದ್ಧಿ ಒಂದು ಸೀಮಿತ ಸಾಧನ. ಅದರ ಮೂಲಕ ಜಗತ್ತನ್ನು ಗ್ರಹಿಸೋಕ್ಕಾಗಲ್ಲ ಅಂತ ಅರ್ಥ ಆಗಿದೆ. ಬುದ್ಧಿನ ಅದರ ಗರಿಷ್ಠ ಮಿತಿಗೆ ಕೊಂಡೊಯ್ದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದರಿಂದ ಹೊಟ್ಟೆಪಾಡು ನೋಡ್ಕೋಬೋದು, ಇದರಿಂದ ಟೀ ಪಾರ್ಟೀಲಿ ಸ್ಮಾರ್ಟ್ ಅನ್ಸ್ಕೊಳ್ಬೋದು, ಇದರಿಂದ ದುಡ್ಡು ಮಾಡ್ಕೋಬೋದು, ಇದರಿಂದ ಕೆಲಸ ಹುಡ್ಕೋಬೋದು. ಆದರೆ ಇದರಿಂದ ಅಸ್ತಿತ್ವನ ಅರಿತುಕೊಳ್ಳೋಕ್ಕಾಗಲ್ಲ. ಇದು ಅರ್ಥ ಆಗೋಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಇಷ್ಟು ಅರ್ಥ ಆದರೆ ಆಗ ಸಹಜವಾಗೇ ತಲೆಬಾಗ್ತೀರಿ ಮತ್ತು ಭಕ್ತರಾಗ್ತೀರಿ. ಅದೊಂದು ಕಾರ್ಯ ಅಲ್ಲ. ನಿಮ್ಮ ಅಸಂಬದ್ಧ ಬರಿದಾಗೋದು ಅದು ಭಕ್ತಿ. ನಿಮ್ಮ ಅಸಂಬದ್ಧಗಳು ನಿಂತಾಗ ಭಕ್ತಿ ಉಂಟಾಗತ್ತೆ. ಭಕ್ತಿ ಒಂದು ಕಾರ್ಯ ಅಲ್ಲ. ನೀವು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ, ಚರ್ಚ್ಲಿ ಪ್ರಾರ್ಥನೆ ಮಾಡಿದರೆ, ತಲೆ ಕೆಳಗಾಗಿ ನಿಂತ್ರೆ ಅದು ಭಕ್ತಿ ಅಲ್ಲ. ಅವರು ಪ್ರಯತ್ನಿಸ್ತಿದ್ದಾರೆ, ಭಕ್ತಿಯನ್ನು ತಂದ್ಕೊಳ್ಳೋಕೆ ನೋಡ್ತಿದ್ದಾರೆ. ಭಕ್ತಿ ಅಂದರೆ ನೀವು ಯಾರಾಗಿದ್ದೀರೋ ಅದರ ಮಿತಿಗಳನ್ನು ನೋಡಿದ್ದೀರಿ ಮತ್ತು ಅದೇನಾಗಿದೆಯೋ ಅದರ ಅಸೀಮತೆಯನ್ನು ನೋಡಿದ್ದೀರಿ. ಅದಕ್ಕೆ ಹೋಲಿಸಿದರೆ ಇದು ಅತ್ಯಂತ ಚಿಕ್ಕದು, ಅತ್ಯಂತ ಸೂಕ್ಷ್ಮ. ಆಗ ಸಹಜವಾಗೇ ನೀವು ಭಕ್ತರಾಗ್ತೀರಿ. ಬೇರೆ ದಾರಿ ಇಲ್ಲ. ನೀವೇನಾಗಿದ್ದೀರೋ ಆ ಸಣ್ಣ ಸಂಗತಿ ಜೊತೆ ಗುರುತಿಸ್ಕೊಂಡಿರೋದಷ್ಟೇ ನಿಮ್ಗಿರೋ ಅಡ್ಡಿ ಅಂತ ಅರ್ಥ ಮಾಡ್ಕೋತೀರಿ. ಆಗ ನೀವು ಖಾಲಿಯಾಗ್ತೀರಿ. ನೀವು ಖಾಲಿಯಾದಾಗ ಭಕ್ತರಾಗ್ತೀರಿ. ಬೇರೆ ದಾರಿ ಇಲ್ಲ.